ಹಳ್ಳಿಯಲ್ಲಿ ಒಬ್ಬ ಕಾಂಟ್ರಾಕ್ಟರ್ ಇದ್ದ. ಅವನು ರೋಡ್ ಮಾಡ್ಸೋ ಕೆಲಸ ಮಾಡಿಸ್ತಿದ್ದ. ಕಾಂಟ್ರಾಕ್ಟರ್ ಬಹಳ ಆಸೆ ಬುರುಕ ವ್ಯಕ್ತಿ. ಅವನು ರೋಡ್ ಮಾಡ್ಸಕ್ಕೆ ಅಂತ ತಗೊಂಡಿದ್ದ ಹಣದಲ್ಲಿ ಅರ್ಧಕ್ಕಿಂತ ಹೆಚ್ಚು ಅವನೇ ನುಂಗ್ ಹಾಕಿದ್ದ. ಮತ್ತೆ ಕಡಿಮೆ ಬೆಲೆಯಲ್ಲಿ ರೋಡ್ ಮಾಡ್ತಾ ಇದ್ದ. ರೋಡ್ಗೆ ಟಾರ್ ಸರಿಯಾಗಿ ಹಾಕ್ತಾ ಇರ್ಲಿಲ್ಲ. ಅದರಿಂದ ರೋಡ್ ಆದಷ್ಟು ಬೇಗ ಹಾಳಾಗ್ತಿತ್ತು. ಒಂದಿನ ಕಾಂಟ್ರಾಕ್ಟರ್ಗೆ ಬುದ್ಧಿ ಅನ್ನೋ ಊರಲ್ಲಿ ರಸ್ತೆ ಹಾಕೋ ಅಂತ ಕೆಲ್ಸ ಸಿಕ್ತು. ಆ ಊರಿನ ಜನರು ಬುದ್ಧಿಶಾಲಿ ಮತ್ತೆ ಚಾಲಾಕಿಯಾಗಿದ್ರು. ನಾನು ನಿಮ್ಮ ಗ್ರಾಮಕ್ಕೆ ಹೊಸ ರೋಡನ್ನ ಹಾಕೋದಿಕ್ಕೆ ಬಂದೀನಿ. ಇದೊಂದು ಸರ್ಕಾರದ ಕೆಲಸ, ಆದ್ರಿಂದ ನಿಮ್ಮೆಲ್ಲರ ಸಹಕಾರ ನಂಗ್ ಬೇಕು. ಓಹೋ, ಹೌದಾ? ನೀವೇನ ಕಾಂಟ್ರಾಕ್ಟ್ರು? ನಮ್ಮೂರಿಗೆ ರೋಡ್ ಮಾಡೋದಕ್ಕೆ ಬಂದಿದ್ದೀರಾ? ಓಹೋ, ಹೌದು, ನಾನೇ ಕಾಂಟ್ರಾಕ್ಟರ್. ನಾನು ಒಂದೇ ತಿಂಗಳಲ್ಲಿ ನಿಮ್ಮ ಗ್ರಾಮದಲ್ಲಿ ರೋಡ್ ಮಾಡ್ತಾ ಇದ್ದೀನಿ. ಅರೆ ವಾ 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 ವಾ, ತುಂಬಾ ತುಂಬಾ ಒಳ್ಳೇದಾಯ್ತು. ಒಂದೇ ತಿಂಗಳಲ್ಲಿ ನಮ್ಮೂರಿಗೆ ರೋಡ್ ತಯಾರಾಗುತ್ತೆ. ಹಾ, ಹೌದು. ಇದರಿಂದ ನೀವು ತುಂಬಾ ಸುಲಭವಾಗಿ ನಗರಕ್ಕೆ ಬರಬಹುದು. ಅರೆ ಕಾಂಟ್ರಾಕ್ಟರ್ ಸರ್, ಒಂದೇ ತಿಂಗಳಲ್ಲಿ ಹೇಗ್ ರೋಡ್ ಮಾಡಕ್ಕಾಗುತ್ತೆ? ರೋಡ್ ಕೆಲಸಕ್ಕೆ ಸುಮಾರು ದಿನ ಆಗುತ್ತೆ. ಹಾ, ಅದು ಹೌದು. ಅದನ್ನ ನಾನ್ ನೋಡ್ಕೋತೀನಿ. ನಾನು ತುಂಬಾ ವೇಗವಾಗಿ ಕೆಲಸ ಮಾಡ್ತೀನಿ. ನೀವು ನಂಗೆ ಪೂರಾ ಸಹಕಾರ ಕೊಟ್ರೆ ಸುಮಾರು ತಿಂಗಳು ಆಗೋ ಕೆಲಸವನ್ನ ನಾನು ಒಂದೇ ತಿಂಗಳಲ್ಲಿ ಮುಗಿಸಿ ನೀವು ಗ್ರಾಮದಿಂದ ನಗರಕ್ಕೆ ಹೋಗೋ ಹಾಗೆ ನಾನ್ ಮಾಡ್ತೀನಿ. ಆದ್ರಿಂದಲೇ ಬಂದೀನಿ. ಸರಿ, ನಾನು ಹೋಗ್ ಬರ್ತೀನಿ. ನಾಳೆ ಬೆಳಿಗ್ಗೆಯಿಂದ ಕೆಲಸವನ್ನ ಸ್ಟಾರ್ಟ್ ಮಾಡ್ಬೇಕು. ಸರಿ. ಕಾಂಟ್ರಾಕ್ಟರ್ ಅಲ್ಲಿಂದ ಹೊರಟ್ಬಿಡ್ತಾನೆ. ಕಾಂಟ್ರಾಕ್ಟರ್ ಹೋದ್ಮೇಲೆ ಆ ಹಳ್ಳಿ ಜನರು ಮಾತಾಡ್ಕೊಳ್ತಾರೆ. ಅರೆ, ಈ ಕಾಂಟ್ರಾಕ್ಟರ್ ನಂಗೆ ಯಾಕೋ ಸರಿ ಅಂತ ಅನ್ನಿಸ್ತಾ ಇಲ್ಲ. ಹಾಗೇನ್ ಮಾಡ್ಬಿಟ್ಟ ಇವನು? ಅವನು ಒಂದೇ ತಿಂಗಳಲ್ಲಿ ರೋಡ್ ನ ಮುಗಿಸ್ತೀನಿ ಅಂತ ಹೇಳ್ತಾ ಇದ್ದಾನೆ. ಅದ್ರಲ್ಲಿ ಕೆಟ್ಟದೇನಿದೆ? ಕೆಟ್ಟದು ಎಲ್ಲ ಏನೂ ಇಲ್ಲ. ಒಂದೇ ತಿಂಗಳಲ್ಲಿ ಹೇಗ್ ರೋಡ್ ಮಾಡಕ್ಕಾಗುತ್ತೆ? ಅವ್ರ ಹತ್ರ ಮೆಷಿನ್ಗಳಿರುತ್ತೆ. ಯಾರ ಗೊತ್ತು, ಕೆಲ್ಸ ಬೇಗ ಆಗ್ಬೋದು. ಸರಿ, ನೋಡೋಣ, ಅವ್ರು ಮಾಡ್ಲಿ. ಹೌದು, ನಾವು ಇಲ್ಲೇ ಇದೀವಿ. ಏನಾದ್ರೂ ತಪ್ಪಾದ್ರೆ ನಾವು ಕೂಡ ಧ್ವನಿ ಎತ್ತೀವಿ. ಹಾ, ಸರಿ, ನೋಡೋಣ. ಮಾರನೇ ದಿನದಿಂದ ಕಾಂಟ್ರಾಕ್ಟರ್ ರೋಡ್ ಮಾಡೋ ಕೆಲ್ಸ ಶುರು ಮಾಡ್ದ. ಹಳ್ಳಿಯವರೆಲ್ಲರೂ ಬಹಳ ಸಂತೋಷ ಪಟ್ರು. ಅವರ ಹಳ್ಳಿಯಲ್ಲಿ ರೋಡ್ ಆಗ್ತಿದೆ ಅಂತ. ಅರೆ ವಾ, ಇನ್ ಮುಂದೆ ನಗರಕ್ಕೆ ಹೋಗೋದಿಕ್ಕೆ ತುಂಬಾ ಸುಲಭ ಆಗುತ್ತೆ. ಹೌದು, ಯಾಕಿಲ್ಲ? ಮೊದ್ಲೆಲ್ಲ ನಾವು ಸಾಮಾನ್ನ ಹೇಗಲ್ ಮೇಲೆ ಹಾಕೊಂಡ್ ಬರ್ಬೇಕಾಗಿತ್ತು. ಈಗ ಗಾಡಿಯಲ್ಲಿ ತಗೊಂಡ್ ಬರೋಣ. ಸರಿ, ಬನ್ನಿ, ರೋಡ್ ಕೆಲಸ ಹೇಗಾಗ್ತಿದೆ ಅಂತ ನೋಡೋಣ. ಹಳ್ಳಿಯವರೆಲ್ಲ ರಸ್ತೆ ಮಾಡೋದನ್ನ ನೋಡಕ್ಕೆ ರಸ್ತೆ ಬದಿಯಲ್ಲೇ ನಿಂತ್ಕೊಂಡ್ಬಿಟ್ರು. ಮಷೀನ್ಗಳು ಬೇಗ ಬೇಗ ರಸ್ತೆ ಮಾಡ್ತಿದ್ವು. ಆಗ ಇದ್ದಕ್ಕಿದ್ದ ಹಾಗೆ ಅಲ್ಲಿ ರಸ್ತೆಯಲ್ಲಿ ಒಂದು ಬಂಡೆ ಸಿಗುತ್ತೆ. ಅರೆ, ಏನಿದು? ಸರ್, ಬಂಡೆ ಬಂದ್ಬಿಟ್ಟಿದೆ. ರೋಡ್ ತೆಗೆಯೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ. ಹಾಗಾದ್ರೆ ಬಲಗಡೆಯಿಂದ ತೋಡಿ. ಸರ್, ಆ ಕಡೆಯಿಂದ ತಗೊಂಡ್ ಹೋದ್ರೆ ಸುಮಾರು ಮರವನ್ನ ಕಡಿಬೇಕಾಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಅದರಿಂದ ನಮಗೇನ್ ಲಾಸ್ ಇದೆ? ನಾವು ರೋಡ್ ಮಾಡ್ಬೇಕು. ಎಷ್ಟ್ ಬೇಗ ಕೆಲಸ ಮುಗ್ಸಕ್ಕಾಗುತ್ತೋ ಅಷ್ಟ್ ಬೇಗ ಮುಗಿಸಿ, ಇಲ್ಲಾಂದ್ರೆ ದುಡ್ಡೆಲ್ಲ ಇದಕ್ಕೆ ಹೋಗುತ್ತೆ. ಹಾ, ಸರಿ ಸರ್. ಕಾಡಿನ ಮಧ್ಯನೇ ರೋಡ್ ತಗೊಂಡ್ ಹೋಗ್ತೀನಿ. ಈಗ ರಸ್ತೆ ಹೊಡೆಯೋ ಕೆಲ್ಸ ಕಾಡಿನ ಮಧ್ಯದಿಂದ ಶುರುವಾಗ್ತಿತ್ತು. ಅದರಿಂದ ಬಹಳಷ್ಟು ಮರಗಳನ್ನ ಕಡಿಬೇಕಾಗ್ತಿತ್ತು. ಅಷ್ಟೊಂದು ಮರಗಳನ್ನ ಕಡ್ದಿದ್ರಿಂದ ಹಳ್ಳಿಯವರೆಲ್ಲ ಕಾಂಟ್ರಾಕ್ಟರ್ ಹತ್ರ ಬರ್ತಾರೆ. ಕಾಂಟ್ರಾಕ್ಟರ್ ಸರ್, ಈ ರೀತಿ ಮಾಡಿದ್ರೆ ಕಾಡೇ ನಾಶ ಆಗ್ಬಿಡುತ್ತೆ. ಅಲ್ಲೇ ಅದಕ್ಕೆ ಏನ್ ಮಾಡಕ್ಕಾಗುತ್ತೆ? ನಿಮ್ಗೆ ರೋಡ್ ಬೇಕಾ ಬೇಡವಾ? ರೋಡ್ ಬೇಕು, ಆದ್ರೆ ಈ ರೀತಿ ಕಾಡನ್ನ ಕಡಿಬೇಡಿ. ನೀವು ಸೈಡಿಂದ ರೋಡ್ನ ಮಾಡಿ. ಅಲ್ಲಿ ಬಂಡೆ ಬಂದಿದೆ, ಅಲ್ಲಿ ರೋಡ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ನಮಗೆ ಬೇಗ ರೋಡ್ ಬೇಡ, ನೀವು ಆರಾಮ್ಸೆ ಕೆಲಸ ಮಾಡಿ. ಆದ್ರೆ ಮರವನ್ನ ಮಾತ್ರ ನೀವು ಕಡಿಲೇಬೇಡಿ. ನಿಮ್ಗಲ್ಲಾಂದ್ರೂ ನಾನ್ ಬೇಗ ಮುಗಿಸ್ಬೇಕು. ಜಾಸ್ತಿ ದಿನ ಆದಷ್ಟು ನಂಗೆ ದುಡ್ಡು ಲಾಸ್ ಆಗ್ತಾ ಇರುತ್ತೆ. ಆದ್ರೆ ಈ ದುಡ್ಡು ಸರ್ಕಾರಿ ದುಡ್ಡು ತಾನೆ? ದುಡ್ಡು ಸರ್ಕಾರದ್ದೇ, ಆದ್ರೆ ಸ್ವಲ್ಪ ದುಡ್ಡು ನನ್ನ ಜಾಬಲ್ಲೂ ಬರ್ಬೇಕು ತಾನೆ. ಕಾಂಟ್ರಾಕ್ಟರ್ ಕಾಡಿನ ಮಧ್ಯದಲ್ಲೇ ರಸ್ತೆ ಮಾಡ್ದ. ಅದರಿಂದ ಬಹಳಷ್ಟು ಮರಗಳನ್ನ ಕಡಿಬೇಕಾಯ್ತು. ರಸ್ತೆಗೆ ಟಾರ್ ಹಾಕುವಂತ ಸಮಯ ಬಂದಾಗ ಅವನು ಅದರಲ್ಲೂ ಏನೋ ಒಂದು ಮಸ್ಲತ್ತನ್ನ ಮಾಡ್ತಾ ಇದ್ದ. ಅವರು ರಸ್ತೆ ಮಾಡೋದಕ್ಕೆ ಸಿಮೆಂಟ್ ಮತ್ತೆ ಜಲ್ಲಿ ಬದಲು ಮಣ್ಣನ್ನ ಉಪಯೋಗಿಸ್ತಾ ಇದ್ರು. ಅದನ್ನ ನೋಡಿ ಹಳ್ಳಿಯವರು ಅದನ್ನ ವಿರೋಧಿಸಿದ್ರು. ಜಲ್ಲಿ ಸಿಮೆಂಟ್ ಹಾಕೋ ಜಾಗದಲ್ಲಿ ಏನಕ್ ಮಣ್ಣನ್ನ ಹಾಕ್ತಿದ್ದೀರಾ? ಇದರಿಂದ ರೋಡ್ ಬೇಗ ಹಾಳಾಗುತ್ತೆ. ನಿಮ್ಗೆ ರೋಡ್ ಬೇಕಾ ಬೇಡವಾ? ನನ್ ಕೆಲ್ಸ ಮಾಡಕ್ ಬಿಡಿ. ಆದ್ರೆ ಕಾಂಟ್ರಾಕ್ಟರ್, ಈ ರೋಡಲ್ಲಿ ನಾವ್ ತಾನೇ ಹೋಗ್ಬೇಕು. ಇದು ಒಂದ್ ತಿಂಗಳಲ್ಲೇ ಹೋಗ್ಬಿಡುತ್ತೆ ಅನ್ಸುತ್ತೆ. ನೋಡಿ, ನನ್ ಕೆಲ್ಸ ರೋಡ್ ಹಾಕೋದು. ನನ್ ಕೆಲ್ಸವನ್ನ ನಾನ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಇಲ್ಲಿಂದ ಹೋಗ್ಬಿಡಿ. ಕಾಂಟ್ರಾಕ್ಟರ್ ದುಡ್ಡನ್ನ ಉಳಿಸ್ಬೇಕು ಅಂತ ಕಾಂಕ್ರೀಟ್ ಹಾಕೋದ್ರಲ್ಲಿ ಮೋಸ ಮಾಡ್ತಾನೆ. ಅದರಿಂದ ರಸ್ತೆ ಸರಿಯಾಗಿ ಆಗೋದಿಲ್ಲ. ನೋಡ್ತಾ ಇರೋ, ಈ ರೋಡ್ 1 ವರ್ಷ ಕೂಡ ಬರೋದಿಲ್ಲ. ಹೌದು, ಒಂದ್ ಕೆಲ್ಸನೂ ಸರಿಯಾಗಿ ಮಾಡಿಲ್ಲ. ಒಂದ್ಸತಿ ಮಳೆ ಬಂದಿದ್ಕೆ ಇಡೀ ರಸ್ತೆನೆ ಮಾಯ ಆಗ್ಬಿಟ್ಟಿದೆ. ಈ ರೋಡ್ ಮಾಡಿ ಏನ್ ಯೂಸು? ರೋಡು ಸರಿಯಾಗಿಲ್ಲ.
ಇದಕ್ಕೆ ಕಾಡನ್ ಬೇರೆ ಕಡ್ದ್ಬಿಟ್ರು. ಕಾಂಟ್ರಾಕ್ಟರ್ ಮೋಸ ಮಾಡ್ಕೊಂಡೇ ಅವನ ಪೂರ್ತಿ ಕೆಲ್ಸವನ್ನ ಮುಗಿಸೇ ಬಿಟ್ಟ. ನಿಧಾನವಾಗಿ ಸಮಯ ಕಳೀತಾ ಮಳೆಗಾಲ ಶುರುನೇ ಆಗ್ಬಿಡ್ತು. ಬಹಳ ಮಳೆ ಆಗಿದ್ದ ಕಾರಣದಿಂದ ರಸ್ತೆ ಎಲ್ಲ ಹಳ್ಳವಾಗಿ ಬದಲಾಗ್ಬಿಡುತ್ತೆ. ನೋಡಿದ್ರ ನಾ ಹೆದರ್ತಾ ಇದ್ನಲ್ಲ ಅದೇ ರೀತಿ ಆಗ್ಬಿಡ್ತು. ಯಾಕೆ, ಏನಾಯ್ತು? ಅಲ್ಲಿ ನೋಡಿ, ರೋಡ್ ಎಲ್ಲಿತ್ತು ಅಂತಾನೆ ಗೊತ್ತಾಗ್ತಿಲ್ಲ. ಆ ಹೆಂಗ್ಸು ಅದನ್ನ ನೋಡಿ ಶಾಕ್ ಆದ್ಲು. ಯಾಕೆ ಅಂದ್ರೆ ನಿನ್ನೆವರೆಗೂ ರಸ್ತೆ ಇದ್ದಂತ ಕಡೆ ಎಲ್ಲಿ ನೋಡಿದ್ರು ಬರೀ ನಾವಿದನ್ನ ಕಂಪ್ಲೇಂಟ್ ಮಾಡ್ಬೇಕು. ಹಳ್ಳಿಯವರೆಲ್ಲ ಪೊಲೀಸ್ ಸ್ಟೇಷನ್ಗೆ ಕಾಂಟ್ರಾಕ್ಟರ್ ಮೇಲೆ ಕಂಪ್ಲೇಂಟ್ ಕೊಡಕ್ಕೆ ಅಂತ ಹೋಗ್ತಾರೆ. ಹೇಳಿ, ಏನ್ ವಿಷಯ? ನಮ್ ರೋಡು ಕತ್ಕೊಂಡ್ ಹೋಗ್ಬಿಟ್ಟಿದ್ದಾರೆ. ಅರೆ, ನೀವ್ ಏನ್ ಹೇಳ್ತಾ ಇದ್ದೀರಾ? ಮಾಡಿದ ರೋಡು ಮಾಯ ಆಗುತ್ತಾ? ಹೌದ್ ಸರ್, ಕಾಂಟ್ರಾಕ್ಟರ್ ರೋಡ್ ನ ಕತ್ಕೊಂಡ್ ಹೋಗ್ಬಿಟ್ರು. ಅರೆ, ಏನ್ ಹೇಳ್ತಾ ಇದ್ದೀರಾ ನೀವು? ಒಬ್ಬ ಕಾಂಟ್ರಾಕ್ಟರ್ ರೋಡ್ನ ಹೇಗ್ ಕಳ್ತನ ಮಾಡಕ್ಕಾಗುತ್ತೆ? ಸರ್, ರೋಡ್ ನ ಮಾಡ್ತಾ ಇರ್ಬೇಕಾದ್ರೆ ರೋಡ್ ನ ಮಾಡ್ಲೇಬೇಕು ಅಂತ ಸಾಮಗ್ರಿ ಎಲ್ಲ ಕಳಪೆದ್ ಹಾಕಿದ್ರು. ಆ ದುಡ್ಡಲ್ಲಿ ಅವ್ರ ಜೇಬನ್ನ ತುಪ್ಕೊಂಡ್ರು. ಈಗ ಮಳೆ ಬಂದ್ ಕೂಡಲೇ ರೋಡ್ ಎಲ್ಲ ಮಾಯ ಆಗ್ಬಿಡ್ತು. ನೀವು ನಮ್ಮ ಕಂಪ್ಲೇಂಟ್ ನ ಬರ್ಕೊಂಬಿಡಿ. ಹೇಳ್ತಾ ಇರೋದು ಸರಿನೇ. ಇನ್ಸ್ಪೆಕ್ಟರ್ ಹಳ್ಳಿಯವರ ಕಂಪ್ಲೇಂಟ್ ನ ತಗೊಳ್ತಾರೆ ಮತ್ತೆ ಕಾಂಟ್ರಾಕ್ಟರ್ ನ ಕೋರ್ಟ್ ಕರೀತಾರೆ. ಮೊಕದ್ದಮೆಯ ಕಾರ್ಯಭಾರಿಯನ್ನ ಶುರು ಮಾಡಿ. ಹಳ್ಳಿಯ ವಯಸ್ಸಾದವರು ಮತ್ತೆ ಮಹಿಳೆಯರು ಅವರ ವಾಗ್ವಾದವನ್ನ ಮಂಡಿಸ್ತಾರೆ. ಜಡ್ ಸರ್, ಇವರೆಲ್ಲ ಸೇರಿ ನಾ ರೋಡ್ನ ಕದ್ಬಿಟ್ಟೆ ಅಂತ ಸುಳ್ಳು ಹೇಳ್ತಾ ಇದಾರೆ. ಜಡ್ ಸರ್, ಇವನಿಗೆ ರೋಡ್ ಮಾಡೋದಕ್ಕೆ ಅಂತ ಕೊಟ್ಟ ದುಡ್ಡಲ್ಲಿ ಕಳಪೆ ವಸ್ತನ್ನ ರೋಡಿಗೆ ಹಾಕ್ದ. ಇದರಿಂದ ಅವನು ಜೇಬ್ ತುಂಬಿಸ್ಕೊಂಡ. ಮಳೆ ಬಂದ್ ಕೂಡಲೇ ಹಾಕಿದ್ದ ರೋಡ್ ಎಲ್ಲ ಮಾಯ ಆಗ್ಬಿಡ್ತು. ಓಹೋ, ಹಾಗ ವಿಷಯ. ನಿಮ್ಮ ಹತ್ರ ಏನಾದ್ರು ಸಾಕ್ಷಿ ಇದೆಯಾ? ಹೌದ್ ಸರ್, ಇವ್ ರೋಡ್ ಮಾಡ್ಬೇಕಾದ್ರೆ ಎಲ್ಲಾ ಗ್ರಾಮಸ್ಥರು ಇವ್ನ ನೋಡ್ಯಾರೆ. ಸಿಮೆಂಟ್ ಜಲ್ಲಿ ಕಾಂಕ್ರೀಟ್ ಹಾಕೋ ಬದಲು ಇವನು ಮಣ್ಣ ಹಾಕ್ತಾ ಇದ್ದ. ಹೌದು ಸರ್, ನಾವೆಲ್ಲರೂ ಕಣ್ಣಾರೆ ನೋಡಿದ್ದೀವಿ. ದೊಡ್ಡ ನುಂಗ್ಬಿಟ್ಟ ಇವನ್ ದಸೆಯಿಂದ ನಮ್ಮ ರೋಡು ಮಾಯ ಆಗ್ಬಿಡ್ತು. ಕಾಂಟ್ರಾಕ್ಟರ್ ಅತಿ ಆಸೆಯಿಂದ ರೋಡ್ ಮಾಡೋ ದುಡ್ಡನ್ನ ಅವನ ಜೇಬಿಗೆ ಹಾಕೊಂಡ. ಅಂದ್ರೆ ಕಾಂಟ್ರಾಕ್ಟರ್ ರೋಡನ್ನ ಕತ್ತಿಯಾನೆ. ಇದರಿಂದ ಕಾಂಟ್ರಾಕ್ಟರ್ ಮೇಲೆ 1 ಲಕ್ಷ ದಂಡವನ್ನ ನಾನು ಹಾಕ್ತಾ ಇದ್ದೀನಿ. ಅದು ಮಾತ್ರ ಅಲ್ಲದೆ ಗ್ರಾಮದಲ್ಲಿ ಮತ್ತೆ ಪಕ್ಕ ರಸ್ತೆಯನ್ನ ಮಾಡಬೇಕು. ಮಾಡಿಲ್ಲ ಅಂದ್ರೆ ಇವರಿಗೆ 10 ವರ್ಷ ಜೈಲು ಶಿಕ್ಷೆ. ಸರ್, ನಾನು ಪಕ್ಕ ರಸ್ತೆಯನ್ನ ಮಾಡ್ತೀನಿ. ಕೋರ್ಟ್ ಅಲ್ಲಿ 10 ವರ್ಷ ಶಿಕ್ಷೆ ಅಂದ ಕೂಡ್ಲೆ ಕಾಂಟ್ರಾಕ್ಟರ್ ಮತ್ತೆ ಆ ಹಳ್ಳಿಯಲ್ಲಿ ಒಳ್ಳೆ ರಸ್ತೆಯನ್ನ ಚೆನ್ನಾಗೆ ಮಾಡೇ ಬಿಡ್ತಾನೆ. ಎಲ್ರೂ ಖುಷಿಯಾಗಿರ್ತಾರೆ.